ಸರ್ಕಾರದಿಂದ ಇದೊಂದು ದೊಡ್ಡ ಜನರಿಗೆ ತೊಂದರೆ ಆಗ್ತಾ ಉಂಟು. ಇವತ್ತು ಒಂದು 200 ಜನ ಇದ್ದು 200 ಜನರಿಗೆ ತೊಂದರೆ ಆಗಿ ಎಷ್ಟು ಸಲ ನಾವು ಬರಬೇಕು, ಎಷ್ಟು ಸಲ ನಮಗೆ ಯಾವುದಕ್ಕೂ ಒಂದು ಕರೆಕ್ಟಾಗಿ ಮಾಹಿತಿ ಇದ್ದರೆ ಎಷ್ಟು ದೂರದಿಂದ 20 ಕಿಲೋಮೀಟರ್ ನಾನು ಬಂದಿದ್ದೇನೆ. ನಾನೀಗ ನಾಳೆ ಬನ್ನಿ ನಾಡ್ದು ಬನ್ನಿ ನನಗೆ ಎಷ್ಟು ಖರ್ಚಾಗ್ತದೆ, ಯಾರು ಕೊಡ್ತಾರೆ? ಅದೇ ನನ್ನಾಗಿ ಎಷ್ಟೋ ಪಾಪ ಎಷ್ಟೋ ಹಳ್ಳಿಯಿಂದ ಎಲ್ಲ ಬಂದಿದ್ದಾರೆ, ಅವರೆಲ್ಲ ಏನು ಮಾಡಬೇಕು? ಮನೆಯಲ್ಲಿ ಅಡುಗೆ ಆಗಬೇಕು, ಮನೆಯಲ್ಲಿ ಮಕ್ಕಳಿದ್ದಾರೆ, ಮಕ್ಕಳನ್ನು ಬಿಟ್ಟು ಬಂದಿದ್ದಾರೆ, ಎಷ್ಟು ಜನ ಮಕ್ಕಳನ್ನು ಹಿಡ್ಕೊಂಡು ಬಂದವರು ಇದ್ದಾರೆ. ಇಂಥ ಈ ಥರ ಆದರೆ ಹೇಗೆ ಮಾಡೋದು? ಇದೊಂದು ಸರ್ಕಾರ ಏನಾದರೂ ಕಡ್ಡಾಯ ನಿರ್ಧಾರ ತಗೊಳ್ಬೇಕು. ಎಲ್ಲ ಕಡೆಯಲ್ಲಿ ಹೀಗೆ ಆದರೆ ಏನು ಮಾಡೋದು? ಈಗ ಎಲ್ಲ ಲಾಯರ್ನವರು ಬರ್ತಾರೆ, ನಾವು ಲಾಯರ್ನವ್ರಿಗೆ ಬೈತೇವೆ, ಲಾಯರ್ ನೀವು ಸೈನ್ ಮಾಡಲಿಲ್ಲ, ನಿಮ್ಗೆ ಗೊತ್ತಾಗೋದಿಲ್ಲ ಅಂತ. ಅವ್ರಿಗೆ ನಾವು ಬೈದು ಎಂತ ಮಾಡೋದು? ಅವ್ರೆಂತ ಮಾಡೋದು? ನಾವು ಪಬ್ಲಿಕ್ ನೋಡಿ ಒಂದಲ್ಲ ನೋಡಿ ವಿಡಿಯೋದಲ್ಲಿ ಎಲ್ಲ ಎಷ್ಟು ಜನ ಇದ್ದಾರೆ ನೋಡಿ. ಸರ್ಕಾರಕ್ಕೆ ಏನು ಗೊತ್ತಾಗೋದಿಲ್ಲ ಇದು? ಯಾಕೆ ಹೀಗೆ ಜನರಿಗೆಲ್ಲ ಉಪದ್ರ ಮಾಡ್ತೀರಿ ನೀವು? ತಗೊಳ್ಳೋದಿಲ್ಲ, ದುಡ್ಡು ತಗೊಳ್ಳೋದಿಲ್ವಾ? ಎಷ್ಟು ಚಾರ್ಜ್ ತಗೊಳ್ತೀರಿ? ನಮ್ಗೇನು ಕಡಿಮೆ ಮಾಡ್ತೀರಾ? ನೀವು ಎಷ್ಟು ಕಟ್ಲಿಕ್ಕೆ ಹೇಳ್ತೀರಾ ಅಷ್ಟು ಕಟ್ಟಿದ್ದೀವಿ ದುಡ್ಡು ಎಲ್ಲರೂ. ಇನ್ನು ಬೇಕಾದ್ರೆ 10 ರೂಪಾಯಿ ಜಾಸ್ತಿ ತಗೊಳ್ಳಿ ಒಂದು ಫೈಲಿಗೆ, ನಾವು ಕೊಡ್ತೇವೆ. ಆದರೆ ಜನರಿಗೆ ಇಷ್ಟೆಲ್ಲ ಉಪದ್ರ ಆದರೆ ನಾವು ಹೇಗೆ ತಡ್ಕೊಳ್ಳೋದು? ನಮಗೆ ಬರಲಿಕ್ಕೆ ಎಷ್ಟು ಕಷ್ಟ, ಅದು ಕೂಡ ಒಂದು ಮಳೆ, ಒಂದು ಕಡೆಯಲ್ಲಿ ಗಾಡಿ ಇಲ್ಲ, ಕೆಲವರ ಹತ್ರ ವೆಹಿಕಲ್ ಇಲ್ಲ, ಎಷ್ಟು ಕಷ್ಟ ಆಗ್ತದೆ. ದಯವಿಟ್ಟು ಇದೊಂದು ಸರ್ಕಾರ ಇದನ್ನು ಗಮನಕ್ಕೆ ತಗೊಳ್ಬೇಕಂತ ನನ್ನ ಒಂದು ಕೋರಿಕೆ. कारण 7 घंटे टीचे बैठक वैताला टिकार आहे इथे बनते संडे वाले इथे सर्वर बंद होतो कारण इनचे 1 घंटे टाकून 2 घंटे टाकून संडे त्याला झाला गॅरंटी ये पण सर्वर चालू इंकुल इंका स्टॅम्प ड्युटी रजिस्ट्रेशन पूरा कटे जातं इंकाले फक्त बॉम्बे फॉरन यांच्या ओपन इंकुल बॉम्बे प्लीज उन्हें बंद म्हणजे ಸಜೆಷನ್ ಗೆ ಪುಲೆ ಇನಲ್ಲ ಕಾಂಕ್ರೀಟ್ ಎಂಕಲ್ ಆನ್ಸರ್ ಕೊಡು. ನಾನು ಬೆಳಗ್ಗೆ 11 ಗಂಟೆಗೆ ನನ್ನ ಕ್ಲೈಂಟ್ ಎಲ್ಲ ಬಂದಿದ್ದಾರೆ ರಿಜಿಸ್ಟ್ರೇಷನ್ಗೆ. ಆದರೆ 11 ಗಂಟೆಯಿಂದ ಇಷ್ಟೊತ್ತಾಯಿತು, ಒಂದು ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ. ಎಲ್ರಿಗೂ, ನನ್ನ ಕ್ಲೈಂಟಿಗಲ್ಲ ಎಲ್ರಿಗೂ ಸಮಸ್ಯೆ ಆಗ್ತಾ ಉಂಟು. ಈಗ ಗೌರ್ಮೆಂಟ್ ಇದರ ಬಗ್ಗೆ ಒಂದು ಸರಿಯಾದ ಒಂದು ಕ್ರಮ ತಗೊಂಡು 4 ದಿವಸ ರಿಜಿಸ್ಟ್ರೇಷನ್ ಮಾಡದೆ ಅದರ ಕ್ಲಿಯರ್ ಮಾಡಿದ ನಂತರನೇ ಪಬ್ಲಿಕ್ಗೆ ರಿಜಿಸ್ಟ್ರೇಷನ್ ಸ್ಲಾಟ್ ಕೊಡಿಸಲಿ. ಇದರಿಂದ ಎಲ್ರಿಗೂ ಸಮಸ್ಯೆ ಆಗ್ತಾ ಉಂಟು. ಇದನ್ನು ಕರೆಕ್ಟ್ ಮಾಡಿ ಆಮೇಲೆ ನಮಗೆಲ್ಲ ಇದರದ್ದು ಒಂದು ಪರಿಹಾರ ಸಿಗಲಿ. ಯಾಕಂದರೆ ಬಾಂಬೆಯಿಂದ ಫಾರಿನಿಂದ ಎಲ್ಲ ಬಂದವರಿದ್ದಾರೆ. ನನ್ನ ಕ್ಲೈಂಟ್ ಕೂಡ ಈಗ ನಾಳೆ ಬಾಂಬೆಗೆ ಹೋಗಲಿಕ್ಕೆ, ಈಗ ನಾಳೆ ರಿಜಿಸ್ಟ್ರೇಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಸಂಡೇ ಬರಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಸಂಡೇಗೂ ಗ್ಯಾರಂಟಿ ಇಲ್ಲ ಆಗ್ತದೆ ಇಲ್ವಾ ಅಂತೇಳಿ. ಇದರ ಬಗ್ಗೆ ನಮಗೆ ಸರಿಯಾದ ಒಂದು ಸರ್ಕಾರ ಕ್ರಮ ತಗೊಳ್ಬೇಕಂತೇಳಿ ನಾನು ಎಲ್ಲ ಸಾರ್ವಜನಿಕರ ಪರವಾಗಿ ಕೇಳ್ತಾ ಇದ್ದೀನಿ. ಯಾರು ಕಾಣೆ ಬೌದ್ದೆ ಬರ್ಮಾಂಡಿಗೂ ಮುಳ್ಳು ಕುಳ್ಳು ಸಾಕಾಣಿ ಹುಷಾರ್ದಂತ ನಾನು ಕಾಣೆ ಬೈದೇರಿ ಇರು ಬತ್ತಿನ ಬೇಲೆ ಅಂಡೆ ಮುಲ್ಪ ಈ ಜಾತಿಜಿ ನಾನಲ್ಲ ಇದು 8 ಗಂಟೆ ಅಂದೇ ಗೊತ್ತಾಗ್ತದೆ ಇದು ಮತ್ತೆ ಕುಲೋಂದೇನು ಪನಾಸಿಗೆ ಹೋಗ್ತಿದ್ವಿ ಎಂಕ ಹಾಕ್ತಿದ್ವಿ ಅಂತ ಬದ್ದು ಮುಳ್ಳು ಕುಲೋಂದೆ. 11 बजे से इधर रुका है. ये हमारा भाई है, बॉम्बे से आया हुआ है. इसका रजिस्ट्रेशन के लिए सुबह से इसको कल परसों बॉम्बे जाना है, तो आज रजिस्ट्रेशन नहीं हुआ है, तो ये टिकट भी हो गया है. 11 बजे से अभी 6 बजे बज गया. 6 बजे तक हम लोग खड़ा है, कुछ काम नहीं हुआ है, ऐसे ही खड़ा है सब. आदमी देखो लाइन लगा हुआ है, कम से कम 200-250 आदमी, किसी का भी रजिस्ट्रेशन नहीं हुआ है.